Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಾವು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 45. ಮಿಶ್ರ ಗೊಬ್ಬರ ಹೇಗೆ ತಯಾರಿಸುತ್ತಾರೆ? ಇದು ಸಾಧಾರಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಮಿಶ್ರ ಗೊಬ್ಬರವು ಕೂಡ ಸಾವಯವ ಗೊಬ್ಬರ ಅಲ್ವಾ? ನೋಡಿ, ಮೊದಲನೇದಾಗಿ ಇದರಲ್ಲಿ ಮೂಲ ವಸ್ತುಗಳು ಆಗಿರ್ಬೋದು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳು ಇವು ಹೊಂದಿರುವ ರಸಗೊಬ್ಬರಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಮಿಶ್ರ ಗೊಬ್ಬರ ಅಂದ್ರೆ ಇದು ಸಾವಯವ ಗೊಬ್ಬರವಲ್ಲ, ಇವುಗಳು ರಾಸಾಯನಿಕ ಗೊಬ್ಬರಗಳು. ಸೊ ಬೇಕಾಗಿರುವ ರಾಸಾಯನಿಕ ವಸ್ತುಗಳನ್ನು ಫಸ್ಟ್ ಹೊಂದಿಸಿಕೊಳ್ಳಲಾಗುತ್ತದೆ. ಅದರ ನಂತರ ಎರಡನೆಯದಾಗಿ ಮಿಶ್ರಣಗೊಳಿಸಲಾಗುತ್ತದೆ. ಇಲ್ಲಿ ನೀವು ನೋಡ್ಬೋದು, ಇದು ಎಲ್ಲ ಬೇಕಾಗಿರುವ ವಸ್ತುಗಳನ್ನು ಹೊಂದಿಸಿರುವುದು. ಇಲ್ಲಿ ನೀವು ನೋಡ್ಬೋದು ಈ ಒಂದು ಮಷೀನ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ 3 ಈ ತರ ತಳಿಗಳಿವೆ ಅಲ್ವಾ? ಸೊ ಇದರಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳ ಅವಶ್ಯಕತೆಗೆ ಅನುಗುಣವಾಗಿ, ಅಂದ್ರೆ ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಇದೆಯೋ ಆ ಪ್ರಮಾಣದಲ್ಲಿ ಈ ರಸಗೊಬ್ಬರ ವಸ್ತುಗಳನ್ನು ಮಿಶ್ರಣ ಮಾಡಲಾಗುತ್ತೆ. ಅಂದ್ರೆ ಉದಾಹರಣೆಗಾಗಿ ನೋಡಿ, ನೈಟ್ರೋಜನ್ 3% ಬೇಕಾಗಿದ್ರೆ ಫಾಸ್ಫರಸ್ 4% ಬೇಕಾಗಿರ್ಬೋದು. ನಾನು ಬರೀ ಉದಾಹರಣೆಗಾಗಿ ಹೇಳ್ತಿದ್ದೀನಿ. ಪೊಟ್ಯಾಷಿಯಂ 5% ಬೇಕಾಗಿರ್ಬೋದು. ಆವಾಗ ಇವುಗಳನ್ನು ಇದೇ ಪ್ರಮಾಣದಲ್ಲಿ ತೆಗೆದುಕೊಂಡು ಇದನ್ನ ಮಿಶ್ರಣ ಪಡಿಸಲಾಗುತ್ತೆ. ಆವಾಗ ಆ ಮಿಶ್ರಣದಲ್ಲಿ ಎಲ್ಲವೂ ಸೇರಿಕೊಂಡು ಅವಶ್ಯಕತೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸಲು ಸಾಧ್ಯವಾಗುತ್ತೆ ಅಲ್ವಾ? ಸೊ ಈ ತರ ಏನ್ ಮಾಡ್ತಾರೆ, ಮಿಶ್ರಣ ಮಾಡಲಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೋಡ್ಬೋದು ನೀವು, ಮೂರನೇದಾಗಿ ಕಣೀಕರಣ ಎಂದು ಕರೆಯಲಾಗುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಗ್ರಾನ್ಯುಲೇಷನ್ ಅಂತ ಕರೀತಾರ. ಸೊ ಮೂರನೇ ದೃಶ್ಯದಲ್ಲಿ ಇಲ್ಲಿ ನೋಡ್ಬೋದು ನೀವು, ಈ ಮೂರನೇ ದೃಶ್ಯದಲ್ಲಿ ಈ ತರ ಒಂದು ಮಷೀನ್ ಅನ್ನ ಉಪಯೋಗಿಸಿಕೊಂಡು ಮಿಶ್ರಣವನ್ನು ಯಂತ್ರಗಳ ಸಹಾಯದಿಂದ ಸಣ್ಣ ಕಣಗಳು ಅಥವಾ ಗುಳ್ಳೆಗಳಾಗಿ ರೂಪಿಸಲಾಗುತ್ತದೆ. ಸೊ ಗ್ರಾನ್ಯೂಲ್ಸ್ ಅಂದ್ರೆ ಸಣ್ಣ ಸಣ್ಣ ಕಣಗಳು, ಗುಳ್ಳೆ ರೂಪದ ಕಣಗಳಾಗಿ ಅದನ್ನು ಏನಾಗುತ್ತೆ, ರೂಪಿಸಲಾಗುತ್ತೆ. ಅದನ್ನೇ ಕಣೀಕರಣ ಎಂದು ಕರೆಯಲಾಗುತ್ತೆ. ನಾಲ್ಕನೇದಾಗಿ ಒಣಗಿಸುವುದು ಮತ್ತು ತಂಪಾಗಿಸುವುದು. ಸೊ ಈ ಗುಳ್ಳೆಗಳನ್ನ ರೂಪಿಸಲಾದ ನಂತರ ಕಣಗಳಲ್ಲಿರುವ ತೇವಾಂಶವನ್ನು ತೆಗೆದು ಹಾಕಬೇಕಾಗುತ್ತೆ. ಅಂದ್ರೆ ಅದನ್ನ ನಾವು ತುಂಬಾ ದಿನದವರೆಗೆ ಏನ್ ಮಾಡಿರ್ಬೇಕು, ಶೇಖರಣೆ ಮಾಡಿಟ್ಕೊಳ್ಬೇಕಾಗತ್ತೆ. ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡ್ಬೇಕಾಗತ್ತೆ. ಅವಾಗ ಅದರಲ್ಲಿ ಇನ್ನು ತೇವಾಂಶ ಇದ್ರೆ ಅದು ಹೆಚ್ಚು ದಿನ ಬಳಕೆಗೆ ಬರಲ್ಲ ಅಲ್ವಾ? ಸೊ ಆದ್ದರಿಂದ ನಾಲ್ಕನೇದಾಗಿ ಮುಖ್ಯವಾಗಿ ಒಣಗಿಸುವುದು ಮತ್ತು ತಂಪಾಗಿಸುವುದು. ಅಂದ್ರೆ ಈ ತೇವಾಂಶವನ್ನು ತೆಗೆದು ಹಾಕಿ ಅದನ್ನು ಒಣಗಿಸಿ ಅದನ್ನ ತಂಪಾಗಿಸಬೇಕಾಗತ್ತೆ. ಅದ ನಂತರ ಪ್ಯಾಕಿಂಗ್ ಅಂದ್ರೆ ಇದರನ್ನ ಒಂದು ಪೊಟ್ಟಳೆ ರೂಪದಲ್ಲಿ ತಯಾರಿಸಿ ಅದನ್ನ ರೈತರಿಗೆ ಹಂಚಲಾಗತ್ತೆ. ಅಂದ್ರೆ ತಯಾರಾದ ಸಂಯುಕ್ತ ರಸಗೊಬ್ಬರಗಳನ್ನು ಚೀಲಗಳಲ್ಲಿ ತುಂಬಿ ರೈತರಿಗೆ ಅದನ್ನ ವಿತರಿಸಲಾಗುತ್ತೆ. ಸೊ ಇವುಗಳು ಬೇರೆ ಬೇರೆ ಒಂದಾದ ಮೇಲೆ ಒಂದು ಸ್ಟೆಪ್ಗಳು. ಥ್ಯಾಂಕ್ ಯು.